ಶರಣಾರ್ಥಿ 12ನೇ ಶತಮಾನದಲ್ಲಿ ಶರಣರು ವಚನಗಳನ್ನು ರಚಿಸಿ ನಮಗೆಲ್ಲ ಕೊಡುಗೆ ಕೊಟ್ಟಿದ್ದಾರೆ. ಅದೀಗ ವಚನ ಸಾಹಿತ್ಯವೆಂಬ ದೊಡ್ಡ ಕಡಲಾಗಿ ಬೆಳೆದಿದೆ. ಆ ಕಡಲ ದಂಡೆಯಲ್ಲಿ ಕುಳಿತ ಒಂದು ಮಗು ವಚನಗಳ ಬಗ್ಗೆ ವಿಚಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಇದು ನನ್ನ ಒಂದು ಪರಿಚಯ ಅಂತ ಹೇಳ್ಬೋದು. ಇದು ನನ್ನ ಸಂಕ್ಷಿಪ್ತ ಪರಿಚಯ. ಸುಮಾರು 36 ವರ್ಷ ಶರಣಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಗಣಿತ ಅಧ್ಯಾಪಕನಾಗಿ ಕೆಲಸ ಮಾಡಿ ನಿವೃತ್ತನಾದ ನಂತರ ವಚನ ಸಾಹಿತ್ಯ ಅಧ್ಯಯನ ಪ್ರಾರಂಭಿಸಿ, ಆ ವಚನ ಅಧ್ಯಯನ ಪ್ರಾರಂಭಿಸಿದ ಮೇಲೆ ನನಗನ್ನಿಸಿದ್ದು ವಚನಗಳು ವೈಜ್ಞಾನಿಕ ಸೂತ್ರಗಳು ಎಂದು. ಅದಕ್ಕೆ ಒಂದು ಉದಾಹರಣೆಯನ್ನ ಇಲ್ಲಿ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ನಡೆದ ವಿಚಾರಗೋಷ್ಠಿ. ಅಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪಿಸಲ್ಪಟ್ಟವು. ಆನಂತರ 18 ಶತಮಾನದ ನಂತರ ಇಡೀ ವಿಶ್ವದಲ್ಲಿ ವಿಜ್ಞಾನದ ಬೆಳವಣಿಗೆಯಾಗಿ ಅನೇಕ ವಿಷಯಗಳು ಬೆಳಕಿಗೆ ಬಂದವು. ಇವು ಎರಡೂ ವಿಷಯಗಳನ್ನು ಸಮ್ಮಿಳಿತಗೊಳಿಸಿ ವಚನಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಬಹುದು ಎಂದನಿಸುತ್ತೆ. ಇದಕ್ಕೆ ನಾವು ವಚನ ವಿಜ್ಞಾನ ಅಂತ ಹೆಸರಿಸಬಹುದು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು 12ನೇ ಶತಮಾನದಲ್ಲಿ ಪ್ರಸ್ತುತಪಡಿಸಿದಂಥ ವಿಚಾರಗಳು ಇಂದಿನ ವೈಜ್ಞಾನಿಕ ಸಂಶೋಧನೆಗಳ ಆಧಾರದ ಮೇಲೆ ಹೊಸ ಅರ್ಥ ಪಡೆದುಕೊಳ್ಳುವ ಸಾಧ್ಯತೆ ಇದೆ. 12ನೇ ಶತಮಾನದಲ್ಲಿ ಅನ್ನಬಸವಣ್ಣವರ ಸಿದ್ಧಾಂತಗಳಿಗೆ ಮಾರು ಹೋದ ಅನೇಕ ಶರಣರು ಕರ್ನಾಟಕ ಮತ್ತು ನಮ್ಮ ದೇಶ ಮತ್ತು ವಿದೇಶಗಳಿಂದ ಬಂದು ಬಸವ ಕಲ್ಯಾಣದಲ್ಲಿ ನೆಲೆಸಿ ತಮ್ಮ ಕಾಯಕ ಕೈಕೊಂಡರು. ಅವರು ತಮ್ಮ ಅನುಭವಗಳನ್ನು ವಚನ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಮೊದಲು ಶರಣಾರ್ಥಿಗಳು. ಅವರು ಕೊಟ್ಟ ಜ್ಞಾನದ ಬೆಳಕು ಇಡೀ ಪ್ರಪಂಚವನ್ನೇ ವ್ಯಾಪಿಸಿದೆ. ಈ ವಚನಕಾರರಲ್ಲಿ ಪ್ರಥಮರಾದವರು ಮುಖ್ಯರಾದವರು ಅಲ್ಲಮ ಪ್ರಭುದೇವರು. ಅಲ್ಲಮ ಪ್ರಭುದೇವರು ಗುಹೇಶ್ವರ ಅಂಕಿತದಲ್ಲಿ ಸ್ವರವಚನ, ಸೃಷ್ಟಿವಚನ, ಮಂತ್ರಗೂಪಗಳನ್ನು ಬರೆದಿದ್ದಾರೆ. ಸದ್ಯ 1645 ವಚನಗಳು ದೊರಕಿವೆ. ಆಧ್ಯಾತ್ಮ, ಅನುಭವ ಅವುಗಳ ಕೇಂದ್ರ ವಸ್ತು. ಅವರ ಈ ಅನೇಕ ವಚನಗಳಲ್ಲಿ ನಾನು ಒಂದು ಅಲ್ಲಮ ಪ್ರಭುವಿನ ವಚನವಾರಿಸಿಕೊಂಡು ಅದೊಂದು ವೈಜ್ಞಾನಿಕ ಸಿದ್ಧಾಂತ ಸೂತ್ರ ಎಂಬುದನ್ನು ನಿರೂಪಿಸುತ್ತಿರುವೆ. ಈ ವಚನವನ್ನು ನಾನು ಡಾಕ್ಟರ್ ಎಲ್ ಬಸವರಾಜು ಅವರು ಸಂಪಾದಿಸಿದ ಅಲ್ಲಮನ ವಚನಗಳ ಕೃತಿಯಿಂದ ಆರಿಸಿಕೊಂಡಿರುವೆ. ಈ ವಚನದಲ್ಲಿ ಅಲ್ಲಮ ಪ್ರಭುವರು ಪ್ರತಿಯೊಂದು ಶಬ್ದವನ್ನು ಅಳೆದು ತೂಗಿ ಬಳಸಿದ್ದಾರೆ. ಅವುಗಳಿಗೆ ಓದುಗರು ತಮ್ಮ ಮನೋಸ್ಥಿತಿಗೆ ಅನುಗುಣವಾಗಿ ಸಾಮಾನ್ಯ, ವೈಜ್ಞಾನಿಕ, ತಾತ್ವಿಕ ಅರ್ಥ ಕೊಟ್ಟು ವಚನವನ್ನು ಮನಗತ ಮಾಡಿಕೊಳ್ಳಬಹುದು. ನಾನಿಲ್ಲಿ ವೈಜ್ಞಾನಿಕ ಅರ್ಥ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಇದೊಂದು ಅಲ್ಲಮ ಪ್ರಭುವಿನ ಬೆಡಗಿನ ವಚನ. ಈ ವಚನ ಹೀಗಿದೆ: ಗಗನದ ಮೇಲೊಂದು ಅಭಿನವ ಗಿಳಿ ಹುಟ್ಟಿ ಸಯ ಸಂಭ್ರಮದಲ್ಲಿ ಮನೆಯ ಮಾಡಿತ್ತು. ಒಂದು ಗಿಳಿ 25 ಗಿಳಿಯಾಯಿತು. ಬ್ರಹ್ಮನ ಗಿಳಿಗೆ ಹಂದರವಾದ, ವಿಷ್ಣುವ ಗಿಳಿಗೆ ಕೂರೆ ಕೂಳಾದ, ರುದ್ರನ ಗಿಳಿಗೆ ತಾಕೂಲಾದ,
ಇಂತಿ ಮೂವರ ಮುಂದಣ ಕಂದನ ನುಂಗಿ ದೃಷ್ಟನಾಮ ನಷ್ಟವಾಯಿತು ಇದೆಂತೋ ಗುಹೇಶ್ವರ. ಇದರ ಇಂಗ್ಲಿಷ್ ಅನುವಾದ ಇಲ್ಲಿದೆ. On heaven's expanse, a strange parrot was born, and she built her house in vain, glamorous pomp. But of that one parrot, there are born 25. Brahma was the parrot's case, Vishnu his victual, Rudra his perch. When swallowed the young ones in front of those three, behold, O Guheshwara, the phenomenon play arose abyss to have its sway. That's how it is translated. ಓಕೆ, ಈಗ ನಾವು ಒಂದನೇ ಸಾಲನ್ನು ಗಮನಿಸೋಣ. ಇದು ಗಗನದ ಮೇಲೊಂದು ಅಭಿನವ ಗಿಳಿ ಹುಟ್ಟಿ. ಇಲ್ಲಿ ಬರ್ತಕ್ಕಂಥ ಶಬ್ದಗಳು ಗಗನ, ಮೇಲೆ, ಒಂದು, ಅಭಿನವ, ಗಿಳಿ ಮತ್ತು ಹುಟ್ಟಿ. ಇವೆಲ್ಲ ಶಬ್ದಗಳಿಗೂ ಒಂದು ನಿಶ್ಚಿತವಾದ ಅರ್ಥ ಇದೆ. ಆ ಅರ್ಥ ಏನು ಅಂತ ಕಂಡುಕೊಳ್ಳುವ ಪ್ರಯತ್ನ ಇಲ್ಲಿ ಮಾಡೋಣ. ಮೊದಲನೇ ಶಬ್ದ ಗಗನ. ಇಂಗ್ಲಿಷ್ನಲ್ಲಿ ಇದನ್ನು ಹೆವನ್ಸ್ ಎಕ್ಸ್ಪಾನ್ಸ್ ಅಂತ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ, ಗಗನ ನಮಗೆಲ್ಲ ಪರಿಚಿತವಾದಂಥ ಒಂದು ಶಬ್ದ. ಶುಭ್ರವಾದ ಆಕಾಶದಲ್ಲಿ ರಾತ್ರಿ ಹೊತ್ತು ನಾವು ಮೇಲೆ ನೋಡಿದಾಗ ನಮಗೆ ಗಗನದಲ್ಲಿ ಅನೇಕ ನಕ್ಷತ್ರಗಳು ಮಿನುಗೋದು ಕಾಣಿಸುತ್ತೆ. ಈ ನಕ್ಷತ್ರಗಳು ಅಗಣಿತ, ಇವು ಹುಟ್ಟುತ್ತವೆ ಮತ್ತು ವಿನಾಶ ಆಗುತ್ತೆ ಅಂತ ಗೊತ್ತಿದೆ. ಇನ್ನೊಂದು ವಿಷಯ ನಮಗೆ ಗೊತ್ತಿದೆ, ಈ ಗಗನ ಮಿತಿ ಇಲ್ಲ, ಇದಕ್ಕೆ ಮೇಲೆ ಅನ್ನುವುದು ಇಲ್ಲವೇ ಇಲ್ಲ. ಆದರೆ ಇಲ್ಲಿ ಅಲ್ಲಮಪ್ರಭು ಅವರು ಮೇಲೆ ಅನ್ನುವ ಶಬ್ದವನ್ನು ಉಪಯೋಗಿಸಿದ್ದಾರೆ. ಗಗನದ ಮೇಲೆ ಅಂತ ಒಂದು ಶಬ್ದವನ್ನು ಉಪಯೋಗಿಸಿದ್ದಾರೆ. ಅದಕ್ಕೆ ಈಗೇನು ನಾವು ಗಗನ ಅಂತ ನಾವೇನಂತೀವಿ, ಈ ಗಗನ ನಮಗೆ ಕಾಣುವಂಥ ಈ ಗಗನ ಅಲ್ಲ. ಈ ವಚನದಲ್ಲಿ ಉಪಯೋಗಿಸಿದಂಥ ಗಗನ ಶಬ್ದ ನಾವು ತಿಳಿದುಕೊಂಡಂಥ ಈ ಗಗನವಲ್ಲ. ಹಾಗಾದರೆ ಈ ಎಲ್ಲ ಗುಣಧರ್ಮಗಳನ್ನು ಹೊಂದಿರುವಂಥ ಒಂದು ಮೇರಿರುವಂಥ ವಸ್ತು ಯಾವುದು, ಯಾವುದಕ್ಕೆ ಅಲ್ಲಮಪ್ರಭುದೇವರು ಗಗನ ಎಂದು ಕರೆದಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ವಿಚಾರ ಮಾಡಬೇಕು. ಇಲ್ಲಿ ನನ್ನ ಒಂದು ಕಲ್ಪನೆಯಲ್ಲಿ ಗಗನ ಅಂದರೆ ಇದು ಓರಿ, ಅಂಡಾಶಯ ಹೀಗೆ ಅಂದಿರಬಹುದು ಅಂತ ನಾನು ಕಲ್ಪನೆ ಮಾಡಿಕೊಂಡಾಗ ಇಡೀ ವಚನದ ಅರ್ಥ ನಮಗೆ ಈ ಒಂದು ಶಬ್ದದ ಆಧಾರದ ಮೇಲೆ ಮಾಡಿಕೊಳ್ಳಲಿಕ್ಕೆ ಒಂದು ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದೇನೆ. ಹಾಗಾದರೆ ಈ ಗಗನ ಎಲ್ಲಿದೆ, ಅದು ಯಾಕೆ ಗಗನ ಅಂತ ಕರೆದಿದ್ದಾರೆ ಅಲ್ಲಮಪ್ರಭುದೇವರು ಅನ್ನೋದು ಇಲ್ಲಿ ವಿವರಿಸ್ತೇನೆ. ಇಲ್ಲಿ ನೀವು ಗಮನಿಸಬಹುದು, ಈ ಅಂಡಾಶಯ ಓರಿ ಹೆಣ್ಣು ಮಗುವಿನ ಕಿಬ್ಬೊಟ್ಟೆಯ ಕುಹರದಲ್ಲಿ ಮೂತ್ರಾಶಯದ ಸನಿಹದಲ್ಲಿ ಎರಡೂ ಬದಿಗೆ ಸುಮಾರು 2.5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಅಗಲ ಇರುವಂಥದ್ದು. ಈ ಒಂದು ದೇಹದ ಈ ಭಾಗಕ್ಕೆ ಅಲ್ಲಮಪ್ರಭುದೇವರು ಗಗನ ಎಂದು ಕರೆದಿರಬಹುದು. ಈ ಓರಿಯ ಒಂದು ವರ್ಣನೆ ಇಲ್ಲಿದೆ. Ovary is an organ found in the female reproductive system that produces an ovum. Each ovary is whitish in color and located alongside the lateral wall of the uterus in a region called ovarian fossa. This area is about 4 centimeter into 3 centimeter into 2 centimeter. ಈಗ ಇದು ಗಗನದ ಅಂದರೆ ಇಲ್ಲಿ ಅಂಡಾಶಯದ ಒಂದು ಚಿತ್ರ. ಇಲ್ಲಿ ನೀವು ಗಮನಿಸ್ಬೋದು, ಈ ಚಿಕ್ಕಿ ಕಾಣುವಂಥದ್ದು ಇವು ಎಲ್ಲ ಈ ಒಂದು ಲಕ್ಷ
ಅಂಡಾಶಯಗಳು ಹುಟ್ಟುವಾಗಲೇ 5 ಲಕ್ಷಕ್ಕೂ ಹೆಚ್ಚು ಅಂಡಾಣುಗಳನ್ನು ಒಳಗೊಂಡಿರ್ತವೆ. ಈ ಸುಪ್ತ ಸ್ಥಿತಿಯಲ್ಲಿರ್ತಕ್ಕಂಥ ಈ ಫಾಲಿಕಲ್ಸ್ ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಇಲ್ಲಿ ಇವೆ. ಅದಕ್ಕಾಗಿ ಇದು ಗಗನಕ್ಕೆ ಹೋಲಿಕೆಯಾಗುವಂಥ ಒಂದು ವಸ್ತು. ಅಂಡಾಶಯಗಳನ್ನು ಗಗನಕ್ಕೆ ಹೋಲಿಸುವುದು ತುಂಬಾ ಸಹಜ ಎಂದು ಚಿತ್ರ ನೋಡಿದಾಗ ಗೊತ್ತಾಗುತ್ತದೆ. ಇಲ್ಲಿ at birth there are approximately 1 million eggs, and by the time of puberty only about 3 lakh remain. Of these, only 300 to 400 will be ovulated during a woman's reproductive lifetime. So, ಗಗನದ ಹಾಗೆಯೇ ಇಲ್ಲಿ ಅಗಣಿತವಾದಂತಹ ಅಂಡಾಣುಗಳು ಸುಪ್ತ ಸ್ಥಿತಿಯಲ್ಲಿ ಇವೆ. ಅದಕ್ಕಾಗಿ ಈ ಗಗನವನ್ನು ಅಲ್ಲಮ ಪ್ರಭುದೇವರು ವರ್ಣಿಸಿರಬಹುದು ಅಂತ ಇದು ನನ್ನ ಕಲ್ಪನೆ. ಈ ಕಲ್ಪನೆಯಿಂದ ವಚನದ ಪ್ರತಿಯೊಂದು ಶಬ್ದಗಳ ಅರ್ಥ ಹಾಗೂ ವಚನದ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಇಲ್ಲಿದೆ. ಈಗ ಮುಂದುವರೆದು ಇದರ ಒಂದು ವಿವರಣೆ ಇಲ್ಲಿದೆ. At puberty, a woman has about 400,000 primordial follicles, each of which contains a primary oocyte surrounded by a single layer of granulosa cells. After puberty, 5 to 12 primordial follicles develop into primary follicles. Ovulation is a part of the menstrual cycle when the ovary releases a ripe egg, or ovum. Inside the ovary are hundreds of thousands of follicles. Each follicle is a hollow ball of cells with an immature egg in the center. ಈಗ ಮುಂದಿನ ಶಬ್ದ ಅಭಿನವ ಗಿಳಿ ಅಂತ ಯಾವ್ದ ವಸ್ತುಗೆ ಹೇಳಿರ್ಬೋದು ಅಲ್ಲಮ ಪ್ರಭುದೇವರು ಅನ್ನೋದನ್ನ ನಾವು ಇಲ್ಲಿ ವಿಚಾರ ಮಾಡೋಣ. ಅತಿ ದೊಡ್ಡದಾದ ದುಂಡನೆಯ ಒಂದು ಮಾನವ ಜೀವಕೋಶ. ಈ ಮಾನವ ಜೀವಕೋಶಕ್ಕೆ ಅವರು ಅಭಿನವ ಗಿಳಿ ಅಥವಾ ಡೆವಲಪಿಂಗ್ ಪ್ಯಾರೆಟ್, ಇಂಗ್ಲಿಷ್ನಲ್ಲಿ ಇದಕ್ಕೆ ಫಾಲಿಕಲ್ ಆರ್ ಓಸೈಟ್. ಆ ಓರಿಯಲ್ಲಿ ಲಕ್ಷಾಂತರ ಈ ರೀತಿಯ ಜೀವಕೋಶಗಳಿರುತ್ತೆ. ಇಲ್ಲಿ ಗಮನಿಸಬೇಕಾದದ್ದು ದೇಹದ ಮಾನವ ದೇಹದ ಅತಿ ದೊಡ್ಡ ಜೀವಕೋಶ ಇದು. ಇದಕ್ಕೇನೆ ಅವರು ಗಿಳಿ ಅಂತ ಹೇಳಿದ್ದಾರೆ. ಎ ಸ್ಮಾಲ್ ಫ್ಲೂಯಿಡ್ ಫಿಲ್ಡ್ ಸ್ಯಾಕ್ ಇನ್ ದ ಓರಿ that contains one immature egg. There are thousands of follicles in the ovaries. An oocyte is an immature egg. An immature ovum. Oocyte develops to maturity from within a follicle. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಪ್ರತಿ ತಿಂಗಳು ಒಂದು ಫಾಲಿಕಲ್ ಅದು ಬೆಳೆದು ಮ್ಯಾಚೂರ್ ಆಗಿ ಅದು ಹೊರಗೆ ಬರುತ್ತೆ. ಅದಕ್ಕೆ ಇಲ್ಲಿ ಅಲ್ಲಮ ಪ್ರಭುದೇವರು ಇನ್ನೂ ಒಂದು ಶಬ್ದ ಉಪಯೋಗಿಸಿದ್ರು, ಗಗನದ ಮೇಲೆ ಒಂದು ಅಭಿನವ ಗಿಳಿ ಹುಟ್ಟಿ ಅಂತ. ಆ ಒಂದು ಶಬ್ದ ತುಂಬಾ ಮಹತ್ವದ ಶಬ್ದ. ಅದರ ವಿವರಣೆ ಮುಂದೆ ಬರ್ತದೆ. It is the largest human cell. It is roundest cell. The cell consists of large amount of cytoplasm in which the nucleus is dissolved. The ovum is internally mobile and externally passive. This is a polarity. ಇಲ್ಲಿ ಒಂದು ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶ ಇದೆ. ಅದು it consists of a large amount of cytoplasm. ಈ ಜೀವಕೋಶದ ಒಳಗಿರುವಂಥ ಈ ಜೀವ ದ್ರವ್ಯ ಅನೇಕ ದಿನದವರೆಗೆ ಈ ಜೀವಕೋಶ ಬೆಳೆಯಲು ಸಹಕಾರಿಯಾಗುವಂಥ ಒಂದು ಆಹಾರ ಅಥವಾ ಊಟ ಅಂತ ಹೇಳ್ಬೋದು.
ತಾಯಿ ಆಗೋಕ್ಕಿಂತಲೂ ಮೊದಲು ತಾಯಿಯ ಲಕ್ಷಣ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಈಗ ಅಭಿನವ ಅಂತ ಶಬ್ದ ಯಾಕೆ ಉಪಯೋಗಿಸಿದ್ರು, ಗಿಳಿಗೇನು ಅಭಿನವ ಅಂತ ಯಾಕೆ ಶಬ್ದ ಉಪಯೋಗಿಸಿದ್ರು ಅಂದ್ರೆ, ಇಲ್ಲಿ ಸುಪ್ತ ಸ್ಥಿತಿಯಲ್ಲಿದ್ದಂಥ ಒಂದು ಫಾಲಿಕಲ್, ಅದು ಮೊದಲು ಪ್ರೈಮರಿ ಓವೋಸೈಟ್, ಆನಂತರ ಸೆಕೆಂಡ್ರಿ ಓವೋಸೈಟ್, ಈ ಬೆಳವಣಿಗೆಯ ಕ್ರಮಗಳನ್ನು ನೋಡಿ, ಇದು ತಾನೇ ಬೆಳೆಯುತ್ತೆ. ಇದು ಬೆಳೆದು ಈ ಸ್ಥಿತಿಗೆ ಬಂದು ಕಡೆಗೆ ಈ ಒಂದು ಓರಿಯಿಂದ ಹೊರಗೆ ಹೋಗುತ್ತೆ. ಈ ಒಂದು ಕ್ರಿಯೆ ನಡೆಯುತ್ತೆ. ಈ ಕ್ರಿಯೆಗೆ ಅಭಿನವ ಅನ್ನುವಂಥ ಒಂದು ಶಬ್ದ ಜೋಡಿಸಿ ಈ ಒಂದು ಹೊರಗೆ ಬರುವಂಥ ಒಂದು ಈ ಎಗ್ ಏನಿದೆ ಇದಕ್ಕೆ ಅಭಿನವ ಗಿಳಿ ಅಂತ ಅಲ್ಲಮಪ್ರಭುದೇವರು ಕರೆದಿರಬಹುದು ಅಂತ ಅನ್ಸುತ್ತೆ. ಇದು ಸೀಕ್ವೆನ್ಸ್ ಆಫ್ ಇಮೇಜಸ್ ರೆಕಾರ್ಡೆಡ್ ಡ್ಯೂರಿಂಗ್ ಓವಲ್ಯೂಷನ್. ಇದು ಆ್ಯಕ್ಚುಯಲ್ ಫೋಟೋಗ್ರಾಫ್. ಇದು ಅಭಿನವ ಶಬ್ದ ಉಪಯೋಗಿಸುವುದ ಔಚಿತ್ಯ ಇಲ್ಲಿದೆ. ಈಗ ಈ ಒಂದು ಓವೋಸೈಟದ ಬೆಳವಣಿಗೆ ಇಲ್ಲಿ ನಮಗೆ ಕಂಡು ಬರುತ್ತೆ. ಇದರ ಒಂದು ವೈಜ್ಞಾನಿಕ ಚಿತ್ರ ಇಲ್ಲಿದೆ. The first miracle of creation begins in a woman's body, in the organ called the ovary, with the maturing of a single egg cell. A primordial follicle consists of an oocyte surrounded by a single layer of squamous granulosa cells. A primordial follicle becomes a primary follicle as the granulosa cells become enlarged and cuboidal. The primary follicle enlarges and the granulosa cells form more than one layer. The zona pellucida forms around the oocyte. The structure is called a secondary follicle when fluid-filled vesicles develop among the granulosa cells and a well-developed capsule, or theca, becomes apparent around the granulosa cells. The theca possesses internal and external layers. The structure is called a mature follicle when the fluid-filled vesicles form a single antrum. At full maturity, the oocyte is located in the cumulus mass. During ovulation, the oocyte is released from the follicle, along with some surrounding granulosa cells of the cumulus mass, called the corona radiata. ಈಗ ಗಿಳಿ ಹುಟ್ಟು ಅದು ಅಂದ್ರೆ ಏನು, ಇದು ಯಾಕೆ ಆ ಶಬ್ದವನ್ನು ಉಪಯೋಗಿಸಿದ್ದಾರೆ ಅನ್ನೋ ವಿವರಣೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು ಅಂಡಾಣು ಬೆಳೆಯಲು ಪ್ರಾರಂಭಿಸಿ ಅಂಡಾಶಯದ ದಂಡೆಯ ಕಡೆಗೆ ಚಲಿಸುತ್ತದೆ. ಕೊನೆಗೆ ಅದು ಅಂಡಾಶಯವನ್ನು ಛೇದಿಸಿ ಕಿಬ್ಬೊಟ್ಟೆಯ ಕುಹರದ ಬಯಲಿಗೆ ಬರುತ್ತದೆ. ಇದಕ್ಕೆ ಅವರು ಹೇಳಿದ್ದು ಗಗನದ ಮೇಲೊಂದು ಅಭಿನವ ಗಿಳಿ ಹುಟ್ಟಿ. ಇದರ ವಿವರಣೆ ನಾವಿಲ್ಲಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಈ ಚಿತ್ರ ನೀವು ಗಮನಿಸ್ಬೋದು. ಇದು ಫಾಲಿಕಲ್, ಇದು ಬೆಳೆಯುತ್ತಾ ಅದು ವಿಕಾಸ ಹೊಂದುತ್ತಾ ಈಗ ನೀವು ಗಮನಿಸ್ಬೋದು. ಇದು ಈ ಓರಿಯನ್ನು ಛೇದಿಸಿ ಹೊರಗೆ ಬರುತ್ತೆ. ಆ ಉಳಿದ ಭಾಗ ಏನಾಗುತ್ತೆ, ಇದು ಒಳಗೆ ಹೋಗಿ ನೀರಾಗಿ ಕರಗುತ್ತೆ. ಇದು ಗಿಳಿಯಾಗಿ ಬದಲಾಗುವ ಒಂದು ಚಿತ್ರ ಇಲ್ಲಿದೆ. ಇದಕ್ಕೆ ನಾವು ಹುಟ್ಟು ಅಂತ ಕರಿತೀವಿ. Inside the ovaries, a follicle develops during ovulation. The follicle ruptures and releases the egg into the abdominal cavity where it floats nearest fallopian tube. ಇದು ಬಯಲು, ಇದು ಗಗನದ ಮೇಲೆ ಇರ್ತಕ್ಕಂಥ ಒಂದು ಬಯಲು. ಆ ಬಯಲಿನಲ್ಲಿ ಇದು ಚಲಿಸುತ್ತೆ. ಇದಕ್ಕೆ ಇದು ಆಗೋದು ತಿಂಗಳಿಗೆ ಒಂದೇ ಒಂದು ಗಿಳಿ. ಅದಕ್ಕಾಗಿಯೇ ಗಗನದ ಮೇಲೆ ಒಂದು ಅಭಿನವ ಗಿಳಿ ಹುಟ್ಟಿ ಅನ್ನುವಂಥ ಪದಪ್ರಯೋಗವನ್ನು ಅವರು ಮಾಡಿದ್ದಾರೆ. ಇದು ಒಂದು ಚಿತ್ರ, ಇದನ್ನು ನೀವು ಗಮನಿಸ್ಬೋದು. ಇದು ಓರಿ, ಇದು ಅಂಡಾಣು,
ಈ ಅಂಡಾಣುವಿನ ಛೇದಿಸಿ, ಮೊದಲು ಇದು ಓರಿಯನ್ನು ಛೇದಿಸಿ ಅಂಡಾಣುವನ್ನು ಛೇದಿಸಿ ಅಂಡಾಣುವಿನಿಂದ ಹೊರಗೆ ಬರುವಂಥ ಈ ಒಂದು ಭಾಗಕ್ಕೆ ಗಿಳಿ ಅಂತ ಅವರು ಕರೆದಿದ್ದಾರೆ. ಈ ಒಂದು ವಿಡಿಯೋ ಇದೇ ವಿವರಣೆಯನ್ನು ಕೊಡುತ್ತದೆ. Day 14, luteinizing hormone causes the follicle to undergo a sudden growth spurt. Right before ovulation, the egg detaches from the inside of the follicle. The bulging follicle releases chemicals, causing one of the two fallopian tubes to move in closer and surround the follicle. The follicle swells until it bursts open, ejecting the egg and fluid from the follicle into the abdominal cavity. In response, the fimbriae, tiny projections at the end of the fallopian tube, sweep across the ovulation site and pick up the egg. ಈಗ ಎರಡನೇ ಸಾಲಿಗೆ ಹೋಗೋಣ ನಾವು. ಸಯ ಸಂಭ್ರಮದಲ್ಲಿ ಮನೆ ಮಾಡಿತ್ತು. ಇಲ್ಲಿ ಅಲ್ಲಮ ಪ್ರಭುದೇವರು ತುಂಬ ಚೆನ್ನಾಗಿ ಸಾಹಿತ್ಯದ ಒಂದು ಶಬ್ದ ಸಯ ಸಂಭ್ರಮ ಅನ್ನುವಂಥ ಒಂದು ಶಬ್ದವನ್ನು ಉಪಯೋಗ ಮಾಡುತ್ತೆ. ಈ ಮನೆ ಮಾಡಿತ್ತು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈ ಸಯ ಸಂಭ್ರಮ ನಾವು ಜೀವನದಲ್ಲಿ ಸಹ ಕಾಣಿಸ್ತೇವೆ. ಅದರಲ್ಲಿಯೂ ಮುಖ್ಯವಾಗಿ ಹೆಣ್ಣು ಮಗು ಹುಟ್ಟಿ ಬೆಳೆದು ಅದು ದೊಡ್ಡವಳಾದ ಮೇಲೆ ಆಕೆಯ ಮದುವೆ ಮಾಡಿ ಆಕೆಯ ಒಂದು ಮನೆಯ ಒಡತಿ ಆಗುವವರೆಗೆ ನಡೆಯುವಂಥ ಈ ಎಲ್ಲ ಕ್ಷಣಗಳು ಮಧುರ ಮತ್ತು ಅವು ಸಯ ಸಂಭ್ರಮದಿಂದ ಕೂಡಿವೆ. ಅದು ನಾವು ಸಯ ಸಂಭ್ರಮದಿಂದ ಮಗಳು ಮನೆ ಮಾಡಿದ್ದಾಳೆ ಅಂತ ನಾವು ಅಲ್ಲಿ ವರ್ಣಿಸ್ಬೋದು. ಅದು ಇಂಗ್ಲಿಷ್ನಲ್ಲಿ ಆ್ಯಂಡ್ ಸಿ ಬಿಲ್ಟ್ ಹರ್ ಹೌಸ್ ಇನ್ ವೇನ್ ಗ್ಲೋರಿಯಸ್ ಪಾಂಪ್. ಇದರ ವಿವರಣೆ ಇಲ್ಲಿದೆ. ಬಯಲಲ್ಲಿ ಬಂದಂಥ ಗಿಳಿ, ಅದಕ್ಕೆ ಚಲಿಸುವ ಯಾವ ಅಂಗಗಳು ಇಲ್ಲ, ಅದು ಬಯಲಿನಲ್ಲಿದೆ. ಆದರೆ ಸೃಷ್ಟಿಯ ವೈಚಿತ್ರ ಆ ಬಯಲಿನಲ್ಲಿರ್ತಕ್ಕಂಥ ಆ ಒಂದು ಗಿಳಿಗೆ ರಕ್ಷಣೆ ಒದಗಿಸುವುದು ಅಲ್ಲಿ ಬಂದಂಥ ಒಂದು ಫಾಲೋಪಿಯನ್ ಟ್ಯೂಬ್. ಆ ಟ್ಯೂಬ್ ಆ ಗಿಳಿಯನ್ನು ತನ್ನೊಳಗೆ ಸೆಳೆದುಕೊಳ್ಳುತ್ತೆ. ಆದರೆ ಸಮಸ್ಯೆ ಇರೋದು ಅಲ್ಲಿ ಗಿಳಿಗಾಗಲಿ ಫಾಲೋಪಿಯನ್ ಟ್ಯೂಬ್ಸ್ ಆಗಲಿ ಆ ಚಲಿಸುವಂಥ ಯಾವ ಸಾಧನವೂ ಇಲ್ಲ. ಆದರೂ ಈ ಒಂದು ಗಿಳಿ ಅದು ತನ್ನ ನಿಗದಿತ ಸ್ಥಾನದವರೆಗೆ ಚಲಿಸುತ್ತೆ. ಅದು ಹೇಗೆ ಅಂದರೆ ಇಲ್ಲಿ ಒಂದು ವಿವರಣೆ ಇದೆ. ಇಲ್ಲಿ ಸಿಲಿಯಾ ಅನ್ನುವಂಥ ಒಂದು ರೋಮದಂಥ ರಚನೆಗಳಿದೆ. ಈ ಫಾಲೋಪಿಯನ್ ಟ್ಯೂಬ್ಸ್ನಲ್ಲಿ ಸಿಲಿಯಾ ಅನ್ನುವಂಥ ರೋಮದಂಥ ರಚನೆಗಳಿದೆ. ಆ ರಚನೆಗಳ ಸಹಾಯದಿಂದನೇ ಇದು ತನ್ನ ಗುರಿಯನ್ನು ತಲುಪಿಸುತ್ತೆ. Besides the cells that secrete fluids, the mucous membrane contains cells that have fine hair-like structures called cilia. The cilia help to move the egg and sperm through the fallopian tubes. ಮಾನವ ತತ್ತಿಯು ಫಾಲೋಪಿಯನ್ ಟ್ಯೂಬ್ನಲ್ಲಿ ಚಲಿಸಿ ಈ ಫಲಿತಗೊಳ್ಳುವವರೆಗಿನ ಕ್ರಮಬದ್ಧ ಕ್ರಿಯೆಯನ್ನು ಅಲ್ಲಮ ಪ್ರಭುದೇವರು ಸಯ ಸಂಭ್ರಮದಲ್ಲಿ ಮನೆ ಮಾಡಿತ್ತು ಎಂಬ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ಇದು ವಿಡಿಯೋ ನೋಡಿದರೆ ಅದು ಹೇಗೆ ಚಲಿಸುತ್ತೆ ಅನ್ನುವಂಥ ಒಂದು ವಿವರಣೆ ನಿಮಗೆ ಗೊತ್ತಾಗಬಹುದು. The egg is obliged to travel the whole of the fallopian tube, but it has no organelles to help it to do this, no fins or feet, for instance. For this reason, a special system has been created for the egg. These cells position the tiny hairs on their surface, called cilia, so that they lie in the direction of the womb. In this way, they send the egg cell in the correct direction. Consider this for a moment. These tiny hairs are part of a highly intelligent plan and have been situated just where they need to be in just the shape they need to be.
All of them together, they perform a carrying motion in a unified direction. ಈಗ ಮುಖ್ಯವಾಗಿ ಈ ಚಲನೆ ಬಗ್ಗೆ ನಾವು ವಿಚಾರ ಮಾಡಿ ಅದು ಒಂದು ಜಾಗೆಯ ಕಡೆಗೆ ಹೋಗುವುದು ಹೇಳಿದ್ದೀವಿ. ಆದರೆ ಮನೆ ಮಾಡಿತ್ತು ಅಂತನ್ನುವ ಶಬ್ದ ಯಾಕೆ ಉಪಯೋಗಿಸಿದರು? ಇಲ್ಲಿ ನಾವು ಗಮನಿಸಬೇಕಾದದ್ದು, ಈ ಸಂಭೋಗದಾದ ಮೇಲೆ ಕೋಟ್ಯಾನುಕೋಟಿ ವೀರಾಣುಗಳು ಬಿಡುಗಡೆಯಾಗುತ್ತವೆ ಮತ್ತು ಅಂಡಾಣುಗಳ ಜೊತೆ ವಿಲೀನವಾಗಲು ಧಾವಿಸುತ್ತವೆ. ಒಂದು ಇಲ್ಲಿ ಗಮನಿಸಬೇಕಾದ ಅಂಶ, ಅನಂತ ವೀರಾಣುಗಳು ಜೀವಕೋಶಗಳಲ್ಲಿ ಒಂದು ಜೀವಕೋಶ ಮಾನವ ತತ್ತಿ ಜೊತೆ ಮಿಳಿತವಾಗುವಲ್ಲಿ ಸಫಲವಾಗಬಹುದು. ಈ ಅನೇಕ ವೀರಾಣುಗಳಲ್ಲಿ ಒಂದೇ ಒಂದು ವೀರಾಣು ಈ ಅಂಡಾಣು ಜೊತೆ ಇದು ಮಾನವ ತತ್ತಿಯ ಜೊತೆ ಮಿಳಿತವಾಗಲಿಕ್ಕೆ ಸಾಧ್ಯತೆ ಇದೆ. ಆ ಚಿತ್ರ ಇದನ್ನ ತೋರಿಸುತ್ತೆ. ಫರ್ಟಿಲೈಸೇಷನ್, ಇದಕ್ಕೆ ನಾವು ಫರ್ಟಿಲೈಸೇಷನ್ ಇಸ್ ದ ಫ್ಯೂಷನ್ ಆಫ್ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್, ಎಗ್ ಅಂಡ್ ಸ್ಪರ್ಮ್ ಟು ಫಾರ್ಮ್ ದ ಡಿಪ್ಲಾಯ್ಡ್ ಜಾಯ್ಗೋಟ್. ಇದೆ ಅದರ ವಿವರಣೆ ಇಲ್ಲಿದೆ. ಫರ್ಟಿಲೈಸೇಷನ್, ಫಾರ್ಮಿಂಗ್ ಎ ಸಿಂಗಲ್ ಸೆಲ್ ಎಂಬ್ರಿಯೋ. ಈಗ ಒಂದು ತಾಯಿಯಿಂದ ಬಂದಂತಹ ಒಂದು ಜೀವಕೋಶ ಮತ್ತು ತಂದೆಯಿಂದ ಬಂದಂತಹ ಒಂದು ಜೀವಕೋಶ, ಇವೆರಡೂ ಸಮ್ಮಿಳಿತವಾಗಿ ಒಂದೇ ಒಂದು ಜೀವಕೋಶ ಫಾರ್ಮ್ ಆಗುವಂತಹ ಒಂದು ಕ್ರಿಯೆಗೆ ಫರ್ಟಿಲೈಸೇಷನ್ ಅಂತಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ, ಅನೇಕ ಜೀವಕೋಶಗಳು ಅವಕ್ಕೆ ನಾವು ಇಲ್ಲಿ ಅವು ಒಂದರಲ್ಲೇ ಸ್ಪರ್ಮ್ಸ್, ಒಂದೇ ಒಂದು ಸ್ಪರ್ಮ್ ಇಲ್ಲಿ ಮಿಳಿತವಾಗಲಿಕ್ಕೆ ಸಫಲ ಆಗ್ತೈತಿ. ಅವು ಎರಡೂ ಜೊತೆಗೂಡಿ ಒಂದು ಜೀವಕೋಶ ಆಗುತ್ತೆ. Fertilization is the fusion of haploid gametes, egg and sperm to form the diploid zygote. ಇದಕ್ಕೆ zygote ಅಂತ ಹೇಳ್ತಾರೆ. ಒಂದು ವಚನ ವಿಜ್ಞಾನದಲ್ಲಿ ಇರ್ತಕ್ಕಂಥ ಒಂದು ವಚನವನ್ನು, ಬಾಲಸಂಗಯನ ವಚನವನ್ನು ರುದ್ರೇಶ್ ಕಿತ್ತೂರ್ ಅವರು ಹೇಳಿದ್ದಾರೆ. ಅದು ಈ ಎಲ್ಲದ ವಿವರಣೆ ಕೊಡುತ್ತೆ. ಇನ್ನು ಆ ಶುಕ್ಲ ಸ್ತ್ರೀ ಪುರುಷರ ಸಂಯೋಗದಿಂದ ಮಾರ್ತ ಸೋಂಕಲು ಚೈತನ್ಯ ಬೀಜವು ಆ ಶುಕ್ಲವು ಸ್ತ್ರೀಯ ಶೋಣಿತದಲ್ಲಿ ಬಿದ್ದು ಏಕೀಭೂತವಾಯಿತು ನೋಡ ಅನ್ನುವಂಥ ಒಂದು ವಿವರಣೆಯನ್ನು ಅವರು ತಮ್ಮ ಫೇಸ್ಬುಕ್ದಲ್ಲಿ ಕೊಡ್ತಾರೆ. ಇದರ ವಿವರಣೆ ಈ ಚಲನಚಿತ್ರದಲ್ಲಿ ಸಿಗುತ್ತೆ. Tiny hairs are part of a highly intelligent plan and have been situated just where they need to be in just the shape they need to be. All of them together, they perform a carrying motion in a unified direction. ಇಲ್ಲಿ ವೀರಾಣು ದೇಹದಲ್ಲಿರ್ತಕ್ಕಂಥ ಅತಿ ಸಣ್ಣ ಜೀವಕೋಶ. ಮತ್ತಾರು
ಈಗ ನಾವು ಮೂರನೇ ಸಾಲನ್ನು ವಿಚಾರ ಮಾಡೋಣ. ಒಂದು ಗಿಳಿ 25 ಗಿಳಿ ಆಯಿತು. ಒಂದು ಗಿಳಿ 25 ಗಿಳಿ ಆಯಿತು. ಈಗ ನಾವು ಗಮನಿಸಬೇಕಾದ ಅಂಶ, ಮೊದಲಿನ ದಿನ ಜೈಗೋಟ್ ಫಾರ್ಮ್ ಆಗಿತ್ತಲ್ಲ, ಅದು ವಿಭಜನೆಯಾಗಿ 2 ಜೀವಕೋಶಗಳಾಗಿ ವಿಭಜನೆ ಆಗುತ್ತದೆ. ಈ ಜೈಗೋಟ್ ಬಗ್ಗೆ ವಿವರಣೆ ನಮಗೆ ಗೊತ್ತಿದೆ. The first diploid cell that forms the following fertilization by fusion of the haploid oocyte and the sperm resulting in the combination of their separate genomes. ಇಲ್ಲಿ ಒಂದು ಮುಖ್ಯವಾದ ಅಂಶ ನಾವು ಗಮನಿಸಬೇಕು. ಇಲ್ಲಿ ದೇಹ ಒಂದೇ ಇದೆ. ತಾಯಿಯಿಂದ ಬಂದಂಥ, ತಂದೆಯಿಂದ ಬಂದಂಥ ಇವು 2 ಜೀವಕೋಶಗಳು ಒಂದಾಗಿ ಒಂದು ದೇಹ ಮತ್ತು 2 ನ್ಯೂಕ್ಲಿಯಸ್ ಇರ್ತಕ್ಕಂಥ ಒಂದು ವಸ್ತು ಆಗುತ್ತೆ. ಅದಕ್ಕೆ ಜೈಗೋಟ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಗಿಳಿ ಅಂತ ಕರಿಬೋದು. ನಿಜವಾಗಿಯೂ ಇದು again the first image shows that the cell with 2 pronuclei still present before fusion, enclosed within the zona pellucida. ಅದು ನನಗೆ ಒಂದು ಆರಾಧ್ಯ ದೈವ ಗುಲ್ಬರ್ಗದಲ್ಲಿದ್ದಾಗ ಶರಣಬಸವೇಶ್ವರ ಒಂದು ಮೂರ್ತಿಯ ನೆನಪನ್ನು ತಂದುಕೊಡುತ್ತೆ. ಈ ಮೂರ್ತಿಯನ್ನು ನೀವು ಗಮನಿಸ್ಬೋದು. ಇಲ್ಲಿ ದೇಹ ಒಂದೇ ಆದರೂ ಈ 2 ಶಿರಗಳಿರ್ತಕ್ಕಂಥ ಒಂದು ಮೂರ್ತಿ ಇದೆ. ಇದನ್ನು ನೀವು ಗಮನಿಸಿ. ದೇಹ ಒಂದೇ ಇದೆ, ಇಲ್ಲಿ ನ್ಯೂಕ್ಲಿಯಸ್ 2 ಇದೆ. ಅದಕ್ಕೆ ಯಾಕೋ ಇದು ನನಗೆ ನೆನಪಾಯಿತು. 2ನೇ ದಿನ ಏನಾಗುತ್ತೆ, 2 ಜೀವಕೋಶಗಳು ವಿಭಜನೆಯಾಗಿ 4 ಜೀವಕೋಶಗಳು. ಮೊದಲನೇ ದಿನ 1 ಜೀವಕೋಶ 2 ಜೀವಕೋಶಗಳಾಗಿ ವಿಭಜನೆ ಆಗುತ್ತೆ. 2ನೇ ದಿನ 2 ಇದ್ದದ್ದು 4. ಆಮೇಲೆ 3ನೇ ದಿನ ಅದು 4 ಜೀವಕೋಶಗಳಿದ್ದದ್ದು 8 ಜೀವಕೋಶಗಳಾಗಿ ವಿಭಜನೆ ಆಗುತ್ತೆ. ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶ, ಈ ಎಲ್ಲ 8 ಜೀವಕೋಶಗಳು ಸರ್ವವಿಧದಲ್ಲಿಯೂ ಸರ್ವಸಮ ಆಗುತ್ತೆ, ಎಲ್ಲ ರೀತಿಯಲ್ಲೂ ಸರ್ವಸಮವಾಗಿರುತ್ತೆ ಅನ್ನುವುದಂಥ ಮುಖ್ಯವಾದ ಒಂದು ಅಂಶ. ಇನ್ನು 4ನೇ ದಿನ ಈ 8 ಸೆಲ್ 16 ಸೆಲ್ಗಳಾಗಿ ವಿಭಜನೆ ಆದ ನಂತರ ಇನ್ನು ಆ ಪ್ರಕ್ರಿಯೆ ಒಂದು ಮುಂದುವರಿಯುತ್ತೆ. ಅದು ಸುಮಾರು 25 ಸೆಲ್ಗಳಾಗುವವರೆಗೆ ಅದು ಮುಂದುವರಿದು ಆನಂತರ ಅದು ಒಂದು ಗಟ್ಟಿಗೊಂಡ ಗೋಳವಾಗಿ ಫಾರ್ಮ್ ಆಗುತ್ತೆ. ಅದಕ್ಕೆ ಮೊರಲ ಅಂತಾರೆ. ಈ ಕ್ರಿಯೆ, ವಿಭಜನೆ ಕ್ರಿಯೆ ಕಂಟಿನ್ಯೂಸ್ ಆಗಿ ಮುಂದುವರಿಯೋದಿಲ್ಲ. ಅದು ಒಂದು ಸ್ಟೇಜ್ನಲ್ಲಿ ಈ ವಿಭಜನಾ ಕ್ರಿಯೆ ಮುಗಿದು ಅದು ಒಂದು ಗಟ್ಟಿಯಾದ ಗೋಲವಾಗುತ್ತೆ. ಈ ಗಟ್ಟಿಯಾಗುವಂಥ ಗೋಲ ಕ್ರಿಯೆ ಆಗುವ ಒಂದು ಸ್ಟೇಜನ್ನು ಇಲ್ಲಿ ಅಲ್ಲಮ ಪ್ರಭುದೇವರು 25 ಅಂತ ನಿರ್ಧರಿಸಿದ್ದಾರೆ. 1 ಗಿಳಿ 25 ಗಿಳಿ ಆಯಿತು ಅನ್ನುವಂಥ ಇದು ಇಲ್ಲಿ ಮೊರಲ ತಯಾರಾಯಿತು ಅನ್ನೋದನ್ನು ಸೂಚಿಸುತ್ತದೆ. ಇನ್ನು ಸ್ವಲ್ಪ ನಾವು ಮುಂದುವರೆದು ನೋಡಿದರೆ, ಅಲ್ಲಮ ಪ್ರಭುವರು ಮೊರಲದಲ್ಲಿದ್ದ 25 ಜೀವಕೋಶ ಇರ್ತವೆ ಎಂದು ನಿಖರವಾಗಿ ಹೇಳಿರುವುದು ಅವರ ಪ್ರತಿಭೆಗೆ ಸಾಕ್ಷಿ. ವಿಜ್ಞಾನಿಗಳು ಹೇಳೋದು, ದ ಮೊರಲ ಈಸ್ ಎ ಕಲೆಕ್ಷನ್ ಆಫ್ ಅರೌಂಡ್ 30 cells. 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುದೇವರು 25 ನಿಖರವಾಗಿ ಹೇಳಿದರು. ಈಗಲೂ ಸಹ 30 ಆಜುಬಾಜುನಲ್ಲಿ, ಅಂದರೆ 24ರಿಂದ 30 ಆಜುಬಾಜುನಲ್ಲಿ ಅಲ್ಲಿ ಸೆಲ್ಸ್ ಇರ್ತದೆ. ಬಿಕಾಸ್ ದೀಸ್ ಸೆಲ್ಸ್ ಅರೈಸ್ ಓನ್ಲಿ ಥ್ರೂ ದ cleavage of the zygote and all are found inside the polycyte zone, which cannot expand. No growth is seen. Every new cell is thus only half as large as the cell from which it derives. ಈಗ ಅದನ್ನೇ ಇವು ಆ್ಯಕ್ಚುಯಲ್ ಫೋಟೋಗ್ರಾಫ್ಸು ಡೇ 1ದಲ್ಲಿ ಹೇಗಿರುತ್ತೆ, ಡೇ 2ದಲ್ಲಿ ಹೇಗಿರುತ್ತೆ, ಆಮೇಲೆ ಡೇ 3ದಲ್ಲಿ ಹೇಗಿರುತ್ತೆ, ಡೇ 4ದಲ್ಲಿ ಅದು ಹೇಗೆ ಗೋಲಾಕಾರವಾಗಿ ಆಗುತ್ತೆ, ಗಟ್ಟಿಯಾಗ ಚೆಂಡಿನಂತೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ನಮಗೆ ಕಾಣಿಸಿಗುತ್ತೆ.
ಇದನ್ನು ನಾನು ರುದ್ರೇಶ್ ಕಿತ್ತೂರ್ ಅವರು ಪೋಸ್ಟ್ ಮಾಡಿದಂಥ ಒಂದು ಪೋಸ್ಟ್ನಲ್ಲಿರೋ ವಚನವನ್ನು, ಅದು ಬಾಲಸಂಗವರ ವಚನವನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಸ್ತ್ರೀಗೆ ಗರ್ಭವಾದ 3 ದಿನಕ್ಕೆ ಹಾಲಿಗೆ ಹೆಪ್ಪು ಕೊಟ್ಟ ಹಾಗೆ ಹರಡಿಕೊಂಡಿರುವುದು. 5 ದಿನಕ್ಕೆ ಸುರಹೊನ್ನೆಯ ಮೊಗ್ಗೆಯ ಪ್ರಮಾಣ ಕೆಂಪಾಗಿರುವುದು ನೋಡ, ಅಪ್ರಮಾಣ ಕೂಡಲ ಸಂಗಮ ದೇವ. ಸೊ ಅದೇ ವಿವರಣೆ ಇದುವರೆಗೂ ಈ ಚಿತ್ರ ನಮಗೆ ಕೊಟ್ಟಿದೆ. ಇದನ್ನ ನಾವು ಒಂದು ಚಲನಚಿತ್ರ ಮೂಲಕ ನೋಡಬಹುದು. One day after fertilization, the embryos are observed under the microscope. If fertilization has occurred, a single cell is seen containing 2 nuclei, male and female. Two days after puncture, the embryo divides itself and contains 2 cells with 1 nucleus per cell, which in turn starts to divide into an embryo of 4 cells if its development is optimal. 3 days following puncture, the embryo starts to divide and consists of 8 cells if its development is optimal. On day 4, the embryo divides a number of times, becoming a morula. This is when it begins to become compact. ಈಗ ನಾವು ಇದನ್ನ ಮುಂದುವರೆದು ಈ 5ನೇ ದಿನ ಆಗುವಂಥ ಈ ಕ್ರಿಯೆ ಬಹಳ ಮಹತ್ವ ಇರುವಂಥ ಒಂದು ದಿನ ಇದು. ಇದು ಮೊರಲ ಇದ್ದದ್ದು ಬ್ಲಾಸ್ಟೋಸಿಸ್ಟ್ ಆಗುತ್ತೆ. ಇದು embryo begins to develop a fluid-filled cavity with a collection of cells at one end and is called a blastocyst. ಇಲ್ಲಿ ಕೆಲವು ಜೀವಕೋಶಗಳು ಒಂದೇ ಕಡೆ ಗುಂಪುಗೂಡಿ ಉಳಿದೆಲ್ಲ ಭಾಗದಲ್ಲಿ ಜಲ ಒಂದು ದ್ರಾವಣ ತುಂಬಲಿಕ್ಕೆ ಹತ್ತುತ್ತೆ. ಇದು ಒಂದು ಗೋಲಾಕಾರದ ವಸ್ತುವಾಗಿ ಇಲ್ಲಿ ಎಲ್ಲ ಜೀವಕೋಶಗಳು ಒಂದು ಕಡೆ ಸೇರಿ ಇದು ಇಲ್ಲಿ ಅವಕ್ಕೆ ಫ್ಲೂಯಿಡ್ ಫೀಲ್ಡ್ ಕ್ಯಾವಿಟಿ ಅಂತ ನಾವು ಕರಿತೀವಿ, ಅದು ಆಗುತ್ತೆ. ಇದಕ್ಕೆ ಬ್ಲಾಸ್ಟೋಸಿಸ್ಟ್ ಆಗುತ್ತೆ. 5ನೇ ದಿವಸ ಮೊರೋಲ ಇದ್ದದ್ದು ಬ್ಲಾಸ್ಟೋಸಿಸ್ಟ್ ಆಗುತ್ತೆ. ಅದರ ವಿವರಣೆಯನ್ನು ಸ್ವಲ್ಪ ನಾವಿಲ್ಲಿ ನೋಡ್ಬೋದು. 5ನೇ ದಿನ ಮೊರಳ ಗಟ್ಟಿಕೊಂಡು ಪೊಳ್ಳಾದ ಗೋಲಾಕಾರ ರೂಪ ಪಡೆಯುತ್ತದೆ. ಅದರಲ್ಲಿ 100ರಿಂದ 110 ಜೀವಕೋಶಗಳು, ಈ ಜೀವಕೋಶಗಳು ಸ್ಟೆಮ್ ಸೆಲ್ಸ್ ಅಂತ ಕರಿತೀವಿ, ಒಂದು ಕಡೆ ಗುಂಪಾಗಿ ಇನ್ನರ್ ಸೆಲ್ ಮಾಸ್ ಆಗುತ್ತದೆ. ಇದರಿಂದಲೇ ಜೀವ ಉತ್ಪತ್ತಿ ಆಗುತ್ತದೆ. ಈ ಚಿತ್ರ ನಾವು ಮುಂದೆ ಗಮನಿಸಿದ್ರೆ ಅದು ಹೇಗಾಗತ್ತೆ ಅದು ನಮ್ಗೆ ಗೊತ್ತಾಗುತ್ತೆ. ಇದು ಫ್ಲೂಯಿಡ್ ಫೀಲ್ಡ್ ಕ್ಯಾವಿಟಿ. ಇದು ಇಲ್ಲಿ ಒಂದು ಬಯಲು ಪ್ರದೇಶ ಇದೆ, ಅದರಲ್ಲಿ ಜೀವ ದ್ರವ ತುಂಬಿಕೊಂಡಿದೆ. ಇಲ್ಲಿ 100ರಿಂದ 110 ಜೀವಕೋಶಗಳು ಸ್ಟೆಮ್ ಸೆಲ್ಸ್ ಒಂದು ಕಡೆ ಏಕತ್ರಗೊಂಡಿವೆ. ಇದನ್ನು ಸುಮಾರಾಗಿ ಅನೇಕ ಕಡೆ ನಾವು 108 ಅನ್ನುವಂಥ ಒಂದು ಅಂಕಿಗೆ ಇದನ್ನು ನಾವು ಹೋಲಿಸ್ತೇವೆ. ಇದು ಫ್ಲೂಯಿಡ್ ಫೀಲ್ಡ್ ಬ್ಲಾಸ್ಟೋಸಿಸ್ಟ್ ಕ್ಯಾವಿಟಿ known as the blastocoele and the blastocyst cavity. ಇದು ಮುಂದೆ ನಾವು ಇನ್ನೊಂದು ಚಿತ್ರ ಅದನ್ನು ಗಮನಿಸ್ಬೋದು. 5ನೇ ದಿನ ಮೊರಳ ಗಟ್ಟಿಕೊಂಡು ಪೊಳ್ಳಾದ ಗೋಲಾಕಾರ ರೂಪ ಪಡೆಯುತ್ತದೆ. ಅದನ್ನು ನಾವು ಇದುವರೆಗೆ ಈ ಏನು ಸೆಲ್ಸ್ ಇದೆ, ಈ 108 ಸೆಲ್ಸ್ ಇದೆ, ಈ ಸೆಲ್ಸ್ನಿಂದನೇ ಜೀವಿ ಉತ್ಪತ್ತಿ ಆಗುತ್ತೆ. ಇದು ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ. ಇಲ್ಲಿ ನಾನೊಂದು ಕಲ್ಪನೆ ನನಗೆ ಹೊಳಿತಾ ಇದೆ. ಇದು ಇಷ್ಟಲಿಂಗದ ಕಲ್ಪನೆ. ಇಷ್ಟಲಿಂಗ is a means for the practice of Shiva Yoga. A small Shivlinga made of light gray slate stone is inside. To be kept intact, it is coated all over with the indigo color paste ಅಂತ ನಮಗೆ ಗೊತ್ತಿದೆ. ಇದನ್ನು ಬಸವಣ್ಣವರು ನಮಗೆ ಕೊಟ್ಟಿದ್ದಾರೆ ಅಂತ ನಾವು ಎಲ್ಲರೂ ನಂಬಿದ್ದೀವಿ.
ಇಲ್ಲಿ ಏನಿದೆ ಅಂದರೆ ಇದು ಒಂದು ಸಣ್ಣ ಶಿವಲಿಂಗ ಇದೆ, ಸಣ್ಣದಾದ ಶಿವಲಿಂಗ ಇದೆ. ಈ ಶಿವಲಿಂಗದ ಸುತ್ತಲೂ ನಾವು ಒಂದು ಅಂಟು ದ್ರವ್ಯವನ್ನು ಲೇಪಿಸಿದ್ದೀವಿ. ಈ ಆಕಾರಕ್ಕೆ ನಾವು ತಂದಿದ್ದೀವಿ. ಇಲ್ಲಿ ಎರಡನ್ನು ನೀವು ಗಮನಿಸ್ಬೋದು. ಇದು ಇಷ್ಟಲಿಂಗ, ಇದು ಬ್ಲಾಸ್ಟೋಸಿಸ್ಟ್. ಈ ಬ್ಲಾಸ್ಟೋಸಿಸ್ಟ್ನಲ್ಲಿ ಈ 108 ಏನು ಸೆಲ್ಸ್ ಇದೆ, ಈ ಸೆಲ್ಸ್ ಗಟ್ಟಿಕೊಂಡು ಮುಂದೆ ಹೊರಗೆ ಬಂದು ಇದರಿಂದ ಜೀವ ಉತ್ಪತ್ತಿ ಆಗುತ್ತೆ. ಇಲ್ಲಿ ನೋಡಿ, ನಾವು ಒಂದು ಸಣ್ಣದ ಶಿವಲಿಂಗ ಇಟ್ಟಿದ್ದೀವಿ. ಆ ಶಿವಲಿಂಗದಿಂದ ಜೀವ ಉತ್ಪತ್ತಿ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿರ್ತಕ್ಕಂಥ ಈ 108 ಸೆಲ್ಸ್ ಏನಿದೆ, ಸ್ಟೆಮ್ ಸೆಲ್ಸ್, ಇಲ್ಲಿಂದ ಜೀವ ಉತ್ಪತ್ತಿ ಆಗುತ್ತೆ ಅನ್ನೋದು ವಿಜ್ಞಾನಿಗಳು ಹೇಳ್ತಾರೆ. ಅದಕ್ಕೆ ನಾನು ಅನ್ನೋದು, ಇವೆರಡು ಸೆಂಡ್ರು ಒಂದು ಮಾಡಲಿಂಗ್, ಸೈಂಟಿಫಿಕ್ ಮಾಡಲಿಂಗ್ ಅಂಥೇಳಿ ಇದನ್ನು ನಮಗೆ ಕೊಟ್ಟಿದ್ದಾರೆ. ಇದು ಶಿವಲಿಂಗ, ಈ ಭಾಗ ಐಸಿಎಂ ಇದೆ. ಐಸಿಎಂ ಇದರಿಂದ ಜೀವ ಉತ್ಪತ್ತಿ ಆಗುತ್ತೆ. ಇದು ಫೋಟೋಗ್ರಾಫ್, ಇದು ಡೈರೆಕ್ಟ್ ಫೋಟೋಗ್ರಾಫ್. ಇದು ಸೆಕ್ಷನ್ ಆಫ್ ಬ್ಲಾಸ್ಟೋಸಿಸ್ಟ್. ಇವು ಎರಡೂ ಚಿತ್ರಗಳನ್ನು ನೀವು ಗಮನಿಸಿದರೆ ನನ್ನ ಕಲ್ಪನೆ ಇರಬಹುದು ಎಂದು ನೀವು ಒಪ್ಪುತ್ತೀರಿ ಎಂದು ನಾನು ಭಾವಿಸ್ತೇನೆ. ಇನ್ನು ಮುಂದೆ ಹೋದ್ರೆ ಇದು ಬ್ಲಾಸ್ಟೋಸಿಸ್ಟ್ ಇಷ್ಟಲಿಂಗದ ರಚನೆಯನ್ನು ಹೋಲುತ್ತದೆ. ಮುಂದೇನಾಗುತ್ತೆ ಅಂದರೆ, around the end of the 5th day, the embryo frees itself from the enveloping polycide zone. Through the series of expansion-contraction cycles, the embryo bursts the covering. This first birth is called hatching. ಇಲ್ಲಿ 108 ಜೀವಕೋಶಗಳು ಇದ್ದಂಥವು ಅವು ಏನು ಮಾಡ್ತಾವು, ಈ ಜೀವಕೋಶ ಪೊರೆಯಿಂದ ಹೊರಗೆ ಬರುತ್ತೆ. ಇದಕ್ಕೆ ನಾವು ಹ್ಯಾಚಿಂಗ್ ಅಂತೀವಿ. ಇದು ಒಂದು ಹುಟ್ಟು. ಈಗ ನಾವು ನಿಜವಾಗ್ಲೂ ಅಂದರೆ 2 ಹುಟ್ಟುಗಳ ಬಗ್ಗೆ ಮಾತನಾಡಿದ್ದೀವಿ. ಒಂದು ಆಗಲೇ ನಾವು ನೋಡಿದ್ದೀವಿ, ಆ ಗಗನದಿಂದ ಗಿಳಿ ಹೊರಗೆ ಬರುವಾಗ ಒಂದು ಹುಟ್ಟಾಗಿದೆ. ಇಲ್ಲಿ ಇನ್ನೊಂದು, ಇದು ಹ್ಯಾಚಿಂಗ್, ಇದೊಂದು ಹುಟ್ಟು ಅಂತ ಕರಿಬಹುದು. ಇದನ್ನು ನೀವು ಇಲ್ಲಿ ಗಮನಿಸ್ಬೋದು. The now free blastocyst is now ready to find a permanent home inside the wall of the uterus. ಇದುವರೆಗೂ ಚಲನೆಯಲ್ಲಿತ್ತು. ಈಗ ಇದು ಏನು ಮಾಡುತ್ತೆ ಅಂದರೆ, ಈ ಭಾಗ ಹೊರಗೆ ಬಂದಂಥ ಈ ಭಾಗ ಏನು ಮಾಡುತ್ತೆ, ಅದು ಒಂದು ಜಾಗೆಯಲ್ಲಿ ಅಂಟಿಕೊಂಡು ತನ್ನ ಮನೆಯನ್ನು ಮಾಡಲಿಕ್ಕೆ ಅದು ವ್ಯವಸ್ಥೆ ಮಾಡಿಕೊಳ್ಳುತ್ತೆ. ಅದಕ್ಕೆ ಅವರು ಮನೆಯ ಮಾಡಿತ್ತು ಅನ್ನುವಂಥ ಒಂದು ಶಬ್ದವನ್ನು ಇಲ್ಲಿ ಉಪಯೋಗಿಸಿದ್ದಾರೆ. ನನಗೆ ಅಣ್ಣ ಬಸವಣ್ಣವರ ಒಂದು ವಚನದ ಸಾಲು ನೆನಪಾಗುತ್ತೆ. ಅಯ್ಯ ನೀನು ಸಾಕಾರವಾಗಿದ್ದಲ್ಲಿ ನಾನು ವೃಷಭನೆಂಬ ವಾಹನವಾಗಿದ್ದೆ ಕಾಣ. ಈಗ ನಾವು ಮುಂದುವರೆದು ಇದನ್ನು ನಾವು ವಿಚಾರ ಮಾಡ್ತೀವಿ. ಇದು ಕ್ಯಾಚಿಂಗ್ ಆಫ್ ಬ್ಲಾಸ್ಟೋಸಿಸ್ಟ್. Now free blastocyst is now ready to find the permanent home inside the wall of the uterus. ಈ ಕ್ರಿಯೆಗೆ ನಾವು ಮನೆ ಮಾಡಿತ್ತು ಅಂದರೆ, ನಾವು ಇದುವರೆಗೆ ನಡೆದ ಎಲ್ಲ ಕ್ರಿಯೆಗಳನ್ನು ಸಯ ಸಂಭ್ರಮದಿಂದ ಮನೆ ಮಾಡಿತ್ತು. 1 ಗಿಳಿ 25 ಗಿಳಿ ಆಯಿತು ಅನ್ನೋದನ್ನು ಪೂರ್ಣವಾದ ವಿವರಣೆ ಅಂತ ನಾವು ಇಲ್ಲಿ ಹೇಳ್ಬೋದು. ಇಲ್ಲಿ ಸನ್ನಲಿಗೆ ಸಿದ್ದರಾಮೇಶ್ವರ ಒಂದು ವಚನ ನೆನಪಿಗೆ ಬರುತ್ತೆ. ಆ ವಚನ ಇನ್ನೊಮ್ಮೆ ನೋಡೋಣ. ನಿರಾಕಾರದ ಮೂರ್ತಿಯ ಆಕಾರಕ್ಕೆ ತಂದೆಯಲ್ಲ ಬಸವ, ನಿರಾಕಾರದ ಮೂರ್ತಿಯ ಆಕಾರಕ್ಕೆ ತಂದೆಯಲ್ಲ ಬಸವ, ಆಕಾರದ ಮೂರ್ತಿಯ ಹೃದಯ ಕುಂಜದಲ್ಲಿ ವಾಸಗೊಂಡು ತೋರಿದೆಯಲ್ಲ ಬಸವ ಅಂತ ಒಂದು ವಚನ ಇಲ್ಲಿ ನೆನಪಿಗೆ ಬರುತ್ತೆ. ಇದು ಆ ವಿವರಗಳನ್ನು ನಮಗೆ ಕೊಡುತ್ತೆ. This is when it begins to become compact. On day 5, the embryo contains more than 100 cells. In the center, there is a fluid-filled cavity.
ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ, ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ. ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ, ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ. Finally, the blastocyst will shed the membrane that surrounds it. This is called hatching. ಜ್ಞಾನ ದೀಪ್ತಿಯ ಬೆಳಗುವ ತೈಲವಾದೆಂದರೆ ಇದು ಮುಂದೆ ಅದು ಮನೆಯ ಮಾಡಿದ ಮೇಲೆ ಆ ಗರ್ಭಾಶಯದ ಒಂದು ಭಾಗದಲ್ಲಿ ಇದು ಅಂಟುಕೊಂಡ ಮೇಲೆ ಈ ಎಲ್ಲ ಕ್ರಿಯೆಗಳು ನಡೆಯುತ್ತೆ. ಅದನ್ನು ನಾನು ಅದಕ್ಕೂ ಮೊದಲು ನಡೆಯುವ ಆನಂತರ ನಡೆಯುವ ಇಲ್ಲಿ ವಿವರಣೆಯಲ್ಲಿದೆ. ಝೈಗೋಟ್ ಈಗಾಗಲೇ ನಾವು ನೋಡಿದ್ದೀವಿ. ಒನ್ ಸೆಲ್ಡ್ ಸ್ಟೇಜ್, ಕ್ಲೀವೇಜ್, early cell division, solid multi-celled embryo, ಅದು ಮೂರರ. ಇದು ಹಾಲೋ ಮಲ್ಟಿಸೆಲ್ಡ್ ಎಂಬ್ರಿಯೋ. ಆನಂತರ ಈಗ ಮುಖ್ಯವಾಗಿ ಗಮನಿಸಬೇಕಾದದ್ದು ಗ್ಯಾಸ್ಟ್ರುಲೇಷನ್, ಫಾರ್ಮೇಷನ್ ಆಫ್ ಜರ್ಮ್ ಲೇಯರ್ಸ್. ಇದು ಏನಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಈ ಜರ್ಮ್ ಲೇಯರ್ಸ್ ಅಂದರೆ ಬೈ ದ ಎಂಡ್ ಆಫ್ ಗ್ಯಾಸ್ಟ್ರುಲೇಷನ್ the developing embryo has 3 germ layers and is surrounded by 4 extrimbryotic membranes. ಇಲ್ಲೇನು ನಿಮ್ಮ ಚಿತ್ರದಲ್ಲಿ ಕಾಣಿಸುತ್ತೆ, ಈ ರೀತಿಯ ಒಂದು ಡಿಸ್ಕ್ ಆಕಾರದ ಒಂದು ವಸ್ತು ಅದಾಗುತ್ತೆ. By the end of gastrulation, the developing embryo has 3 germ layers. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಇಲ್ಲಿ 3 ಲೇಯರ್ಸ್ ಇದೆ. ಎಕ್ಟೋಡರ್ಮ್, ಎಂಡೋಡರ್ಮ್ ಮತ್ತು ಮೆಸೋಡರ್ಮ್ ಅಂತ. ಈಗ ಇನ್ನೊಮ್ಮೆ ಆ ಚಿತ್ರವನ್ನು ನಾನು ಗಮನಿಸಿದೆ. ಐಸಿಎಂ ಹೊರಬಂದ ಮೇಲೆ ಗಟ್ಟಿಯಾಗಿ ಡಿಸ್ಕ್ ಆಕಾರ ಪಡೆಯುತ್ತದೆ. ಇದು ಡಿಸ್ಕ್ ಆಕಾರ ಪಡೆಯುತ್ತದೆ. ಅನಂತರ ಅದರಲ್ಲಿ ಜರ್ಮ್ ಲೇಯರ್ಸ್ 3 ಜೀವಾಂಕುರ ಪದರಗಳಾಗುತ್ತವೆ. ಅವುಗಳ ದೇಹದ ವಿವಿಧ ಭಾಗಗಳಾಗಿ ಪರಿವರ್ತನೆ ಆಗುತ್ತೆ. ಆ ಜೀವಾಂಕುರಗಳಿಗೆ ನಾವು ಒಂದು ಕಾಲ್ಪನಿಕ ಹೆಸರು ಕೊಟ್ಟದ್ದು ಬ್ರಹ್ಮಪದರು, ರುದ್ರಪದರು, ವಿಷ್ಣು ಪದರು, ಎಕ್ಟೋಡರ್ಮ್, ಮೆಸೋಡರ್ಮ್ ಆ್ಯಂಡ್ ಎಂಡೋಡರ್ಮ್. ಈ ಒಂದು ಡಿಸ್ಕ್ನ ಆಕಾರವನ್ನು ನೀವು ಗಮನಿಸಿದ್ರೆ ನಿಮ್ಮ ಕಲ್ಪನೆಯಲ್ಲಿ ಏನು ಬರುತ್ತೆ ಸ್ವಲ್ಪ ವಿಚಾರಿಸಿ. ಅದನ್ನೇ ಇಲ್ಲಿ 3 ಪದರಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಇದು ಡಿಸ್ಕ್ ಆಕಾರ. ಇಲ್ಲಿ ಉಬ್ಬು ಭಾಗ ಇದೆ. ಇದರಲ್ಲಿ 3 ಪದರಗಳಿವೆ. ಒಂದು ಬ್ರಹ್ಮ ಜೀವ ಪದರು, ರುದ್ರ ಜೀವ ಪದರು ಮತ್ತು ವಿಷ್ಣು ಜೀವ ಪದರು. ಅವುಗಳ ವಿವರಣೆ ನಾವು ಇನ್ನು ಮುಂದೆ ಕೊಡ್ತೀವಿ. ಇಲ್ಲಿ ಒಂದು ಕಲ್ಪನೆ ಇದು. ಒಂದು ಇದು ಶಿವಲಿಂಗ ಅಂತ ನಾವು ಕರಿತೀವಿ. ಈ ಶಿವಲಿಂಗದಲ್ಲಿ 3 ಭಾಗಗಳಿರುತ್ತೆ. ರುದ್ರಪೀಠ, ವಿಷ್ಣು ಪೀಠ, ಬ್ರಹ್ಮಪೀಠ ಅಂತ. ಇಲ್ಲಿರ್ತಕ್ಕಂಥ ಒಂದು ಈ ಡಿಸ್ಕ್ ಆಕಾರ ಇದು ಇದೇ ರೀತಿಯಾಗಿಯೇ ಇದೆ. ಇದರಲ್ಲಿ 3 ಭಾಗಗಳಿದೆ. ಎಕ್ಟೋಡರ್ಮ್, ಮೆಸೋಡರ್ಮ್ ಆ್ಯಂಡ್ ಎಂಡೋಡರ್ಮ್. ಎಂಡೋಡರ್ಮ್ ಇದು ಒಳಗಿನದ್ದು, ಅದು ಮಧ್ಯದಲ್ಲಿ ಮೆಸೋಡರ್ಮ್ ಆ್ಯಂಡ್ ಕೊನೆಗಿರೋದು ಎಕ್ಟೋಡರ್ಮ್. ಇವು ಏನೇನಾಗುತ್ತೆ ಅನ್ನೋದನ್ನು ನಾವು ಮುಂದೆ ನೋಡಿದಾಗ ಈ ಹೆಸರಿಗೆ ಎಷ್ಟು
ಔಚಿತ್ಯ ಇದೆ, ಈ ಹೆಸರನ್ನು ಕೊಡಲಿಕ್ಕೆ ಔಚಿತ್ಯ ಏನಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಒಂದು ವಿಡಿಯೋ ನೋಡಿದರೆ ನಮ್ಗೆ ಇನ್ನಷ್ಟು ವಿವರಣೆ ಸಿಗುತ್ತೆ. At this stage, then, I'd like to draw your attention to the inside of the blastocyst, where there are cells called the inner cell mass, which I'll be abbreviating as ICM. Those are the cells that make the entire animal. And the outer cells give rise to the placenta and other supporting tissue. At this stage, the embryo implants into the wall of the uterus. This is when a pregnancy is really initiated. And now we'll see those blue inner cell mass cells form a disc. And then as the cells continue to grow, they change their physical position, their kind of geographical relationship to one another. And you'll see that represented here as this disc gets transformed into an embryo. Those lines represent sites where cells are migrating in and out. And here's an important stage when the three beginning layers of the embryo, the so-called germ layers, are formed. And I'll come back to that in a few minutes. Has formed three specialized tissues or germ layers called ectoderm, endoderm, and mesoderm. ಆಗಿನಿಂದನೊಬ್ಬ ಶರಣ ಬಯಲು ಮೂರ್ತಿಯಾಗಿನಿಂದನೊಬ್ಬ ಶರಣ. ಈಗ ಈ ಶಬ್ದಗಳನ್ನು ನಾವು ಹೇಗೆ ಉಪಯೋಗ ಮಾಡ್ತಾ ಇದ್ದೀವಿ ಇಲ್ಲಿ ಅನ್ನೋದಕ್ಕೆ ಇಲ್ಲಿ ಒಂದು ವಿವರಣೆ ಇದೆ. ಅದು ಬ್ರಹ್ಮ ಅಂತ ನಾವು ಯಾಕೆ ಈ ಶಬ್ದ ಉಪಯೋಗ ಮಾಡ್ತೀವಿ ಅಂದರೆ ಇಲ್ಲಿ ನೀವು ಗಮನಿಸ್ಬೋದು, ಈ ಎಕ್ಟೋಡರ್ಮ್ ಆ ಪದರು ಏನೇನಾಗುತ್ತೆ, ದ ಎಂಟೈರ್ ನರ್ವಸ್ ಸಿಸ್ಟಮ್, ಪೋಸ್ಟೀರಿಯರ್, ಎಂಟ್ರನಲ್ ಮೆಡ್ಯುಲಾ ಆ್ಯಂಡ್ ಈ ರೀತಿ ಆ ಭಾಗಗಳಾಗೆ ಬೆಳವಣಿಗೆ ಆಗುತ್ತೆ, ಅದು ದೇಹದ ಭಾಗಗಳಾಗಿ ಬೆಳಗುತ್ತೆ. ಇಲ್ಲಿ ಚಿತ್ರಗಳನ್ನು ನೀವು ಗಮನಿಸಬೇಕು. ಇದು ದೇಹದಲ್ಲಿರ್ತಕ್ಕಂಥ ಈ 4 ಫ್ರಂಟಲ್ ಲೋಬ್, ಸೆರೆಬ್ರಲ್ ಲೋಬ್, ಎಸಿಪಿಟಿಯಲ್ ಲೋಬ್, ಟೆಂಪರಲ್ ಲೋಬ್. ಸೊ ಇದು ನಮ್ಮ ಮೆದುಳಿನ 4 ಭಾಗಗಳು. ಅದನ್ನೇ ನಾವಿಲ್ಲಿ ಬ್ರಹ್ಮನಿಗೆ 4 ತಲೆಗಳಿದೆ ಅಂತ ಈ ಸಾಮಾನ್ಯವಾದ ಅರ್ಥದಲ್ಲಿ ನಾವು ತಗೋತೀವಿ. ಆನಂತರ ಇಲ್ಲಿ ಗಮನಿಸ್ಬೋದು, ಇದು ಬ್ರೈನ್ ಸ್ಟೆಮ್. ಇದು ನೋಡಿದರೆ ಇದರ ಆಕಾರ ನೀವು ಗಮನಿಸಿದ್ರೆ ಇದು ಹಂಸದ ರೀತಿ ನಮಗೆ ಕಾಣಿಸುತ್ತೆ. ಇದು ಜ್ಞಾನವಾಹಕ ಅಂತ ನಾವು ಉಪಯೋಗ ಮಾಡ್ತೀವಿ. ಇನ್ನೊಂದಿದೆ ಇಲ್ಲಿ, ಇದು ಅಂಬಿಕ್ ಸಿಸ್ಟಮ್ ಅಂತ. ಇದನ್ನು ನೋಡಿದರೆ ಇದು ಯಾವುದೋ ಒಂದು ಚಾಕುನಿಂದ ಕತ್ತರಿಸಿದ ಹಾಗೆ ಅಂತ. ಇದು ಕತ್ತರಿಸಿದ 5ನೇ ತಲೆ ಅಂತ ನಾವು ಸಾಮಾನ್ಯ ಅರ್ಥದಲ್ಲಿ ಇದನ್ನು ಬಳಸ್ತೇವೆ. ಇಟ್ ಈಸ್ ಫೌಂಡ್ ಬ್ಯೂರಿಡ್ ವಿದಿನ್ ದ ಸೆರೆಬ್ರಮ್ ಬ್ರೈನ್ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಚಿತ್ರ ನೀವು ಗಮನಿಸ್ಬೋದು, ಇದು ನರ್ವಸ್ ಸಿಸ್ಟಮ್. ಇದು ಫಾರ್ಮ್ ಆಗುತ್ತೆ. ಈ ನರ್ವಸ್ ಸಿಸ್ಟಮ್ ಇದು ವೀಣೆ ಆಕಾರದಲ್ಲಿ ನಮಗೆ ಕಾಣಿಸುತ್ತೆ. ಇನ್ನು ಮುಂದುವರೆದು ಈ ಭಾಗ ಮುಖ್ಯವಾದ ಒಂದು ನ್ಯೂರಾನ್ಸ್, ದೇಹದಲ್ಲಿ ಕೋಟ್ಯಾಂತರ ನ್ಯೂರಾನ್ಸ್ಗಳು, ಜ್ಞಾನವಾಹಕ ತಂತುಗಳು ಅಂತ ನಾವೇನು ಕರಿತೀವಿ, ಅವು ಜಾಲದ ರೂಪದಲ್ಲಿ ಇದೆ. ಇದು ನೋಡಲಿಕ್ಕೆ ಇದು ನವಿಲು ಗರಿ ಹಾಗೆ ಕಾಣಿಸ್ತಾ ಇದೆ. ಈ ಚಿತ್ರಗಳನ್ನೆಲ್ಲ ಗಮನಿಸಿದರೆ ನಾವು ಸಾಮಾನ್ಯವಾಗಿ ವಿವರಿಸುವ ಬ್ರಹ್ಮ ಕಲ್ಪನೆ ಏನಿದೆ, ಆ ಕಲ್ಪನೆಯಲ್ಲಿ ಬರ್ತಕ್ಕಂಥ ಎಲ್ಲ ವಿವರಗಳು ಇಲ್ಲಿದೆ. ಅದಕ್ಕೆ ಬ್ರಹ್ಮ ಜೀವ ಪದರು ಹಂದರವಾಗಿತ್ತು ಅಂತ ಇಲ್ಲಿ ಅಲ್ಲಮ ಪ್ರಭುದೇವರು ವಿವರಣೆ ಕೊಟ್ಟಿದ್ದಾರೆ. ಇದು ಸಾಮಾನ್ಯವಾಗಿ ಇದು ನಮ್ಮ ಕಲ್ಪನೆ, ಇದು ವೈಜ್ಞಾನಿಕ ವಿವರಣೆ. ಬ್ರಹ್ಮನ ಗಿಳಿಗೆ ಹಂದರವಾದ ಅಂತ ಇಲ್ಲಿ ಒಂದು ವಿವರಣೆ ಕೊಟ್ಟಿದ್ದಾರೆ. ಈ ಒಂದು ಚಿತ್ರ ವಿಡಿಯೋ ನೋಡಿದರೆ ಅದು ನಮ್ಮ ಕಲ್ಪನೆಗೆ ಸಿಗುತ್ತೆ.
Endoderm gives rise to numerous structures, including the brain, spinal cord, nerves, skin, nails, and hair. ಈಗ ಮುಂದಿನ ಭಾಗಕ್ಕೆ ಹೋಗೋಣ. ನಮಗೆ ಗೊತ್ತು ವಿಷ್ಣುವಿನ ಸಾಮಾನ್ಯ ವಿವರ ನಮಗೆ ಗೊತ್ತಿದೆ. ನಾವು ಮುಂದುವರೆದು ಇಲ್ಲಿ ಬ್ರಹ್ಮ ಶಬ್ದವನ್ನು, ವಿಷ್ಣು ಶಬ್ದವನ್ನು ಯಾಕೆ ಉಪಯೋಗ ಮಾಡಿದ್ದಾರೆ ಅನ್ನೋದನ್ನು, ಈ ಎಂಡೋಡರ್ಮ್ ದೇಹದ ಯಾವ ಭಾಗಗಳಾಗಿ ಬೆಳೆಯುತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸೋಣ. ಮೊದಲನೇದು ಈ ಎಂಡೋಡರ್ಮ್, ಇದಕ್ಕೆ ವಿಷ್ಣು ಜೀವಪದರಿಂದ ಬೆಳೆದು ದೇಹದ ಬೇರೆ ಬೇರೆ ಭಾಗಗಳಾಗಿ ಪರಿವರ್ತನೆಯಾಗುತ್ತದೆ. ಅದು ಇಲ್ಲಿ ಇದು ಇಂಟರ್ನಲ್ ಲೇಯರ್. ಇದು ಏನೇನಾಗುತ್ತೆ ಮುಖ್ಯವಾಗಿ ಅಂದರೆ ಲಂಗ್ ಸೆಲ್, ಥೈರಾಯ್ಡ್ ಸೆಲ್, ಪ್ಯಾಂಕ್ರಿಯಾಕ್ ಸೆಲ್, ಈ ರೀತಿ ಈ ನಾಳಗಳಾಗುತ್ತೆ. ನೋಡೋಣ, ಅದರ ವಿವರ ಇಲ್ಲಿದೆ. ಮೊದಲನೇದು ನೀವು ಗಮನಿಸಬೇಕಾದದ್ದು ಡೈಜೆಸ್ಟಿವ್ ಟ್ರ್ಯಾಕ್. ಈ ಡೈಜೆಸ್ಟಿವ್ ಟ್ರ್ಯಾಕ್ ನೋಡಿದರೆ ನಿಮಗೆ ಆದಿಶೇಷನ ಒಂದು ರೂಪ ನೆನಪಿಗೆ ಬರುವುದು ಸಹಜ. ಇಲ್ಲಿ ರೆಸ್ಪಿರೇಟರಿ ಸಿಸ್ಟಮ್, ನಾವು ಉಸಿರಾಡಿಸುವಂಥ ಕ್ರಿಯೆ ನಡೆಯುವಂಥ ಈ ಫುಫ್ಫಸಗಳು, ಇದು ಗಂಟಲು ಎಲ್ಲ ನೀವು ಗಮನಿಸಿದ್ರೆ ಇದು ಗರುಡನ ಹಾಗೆ ಕಾಣುವುದು ನಿಮಗೆ ಕಾಣಿಸುತ್ತೆ. ಇದರ ಒಂದು ಚಿತ್ರ ಇಲ್ಲಿದೆ. Endoderm produces the lining of the respiratory system and digestive tract and generates portions of major organs such as the liver and pancreas. ಈಗ ಮುಂದಿನ ಭಾಗ ಮೆಸೋಡರ್ಮ್. ಅದು ಯಾವ ಭಾಗಗಳಾಗಿ ಅದು ಬೆಳೆಯುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ಬೋದು. ಸ್ಕೆಲೆಟಲ್ ಸಿಸ್ಟಮ್, ಮಸ್ಕ್ಯುಲರ್ ಸಿಸ್ಟಮ್, ಎಕ್ಸ್ಕ್ರೀಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಆ್ಯಂಡ್ ಲಿಂಫ್ಯಾಟಿಕ್ ಸಿಸ್ಟಮ್, ರಿಪ್ರೊಡಕ್ಟಿವ್ ಸಿಸ್ಟಮ್, ಡರ್ಮಿಸ್ ಆಫ್ ಸ್ಕಿನ್, ಎಡ್ರನಲ್ ಕಾರ್ಟೆಕ್ಸ್, ಇವೆಲ್ಲ ಭಾಗಗಳು ಈ ಮೆಸೋಡರ್ಮ್ನಿಂದ ಬೆಳವಣಿಗೆ ಆಗುತ್ತೆ. ಈ ಚಿತ್ರಗಳನ್ನ ನೀವು ಗಮನಿಸಿ. ಇದು ಹೃದಯ, 2 ಭಾಗಗಳಿರುತ್ತೆ. ಇದು ಡಮ್ ಡಪ್ ಡಪ್ ಡಮ್ ಅಂತ ಇದು ಸಪ್ರ ಮಾಡೋದು ನಮಗೆಲ್ಲ ಗೊತ್ತಿದೆ. ಇದು ನಮಗೆ ಡಂಬುರುಗದ ಹಾಗೆ ಕಾಣಿಸುವುದು ಸಹಜ ಇದೆ. ಇನ್ನು ಮುಂದೆ ಗಮನಿಸಿ, ಮುಖ್ಯವಾಗಿ ಇದು ಆರ್ಟ್ರಿ ಸಿಸ್ಟಮ್, ನಮ್ಮ ರಕ್ತ ಪರಿಚಲನೆ ಆಗುವಂಥ ಒಂದು ಈ ಆರ್ಟ್ರಿ ಸಿಸ್ಟಮ್. ಇಲ್ಲಿ 3 ಕವಲುಗಳಾಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇದು ಹೃದಯ ಮತ್ತು ಇದು ಆರ್ಟ್ರಿ ಸಿಸ್ಟಮ್. ಇದು ಡಮರುಗ ಮತ್ತು ತ್ರಿಶೂಲದ ಹಾಗೆ ನಮ್ಮ ಕಲ್ಪನೆಗೆ ಬರುವುದು ಸಹಜವಾಗಿದೆ. ಇನ್ನು ಮುಖ್ಯವಾಗಿರೋದು ಈ ರಕ್ತ ಪರಿಚಲನೆ. ಈ ರಕ್ತ ಪರಿಚಲನೆ ಇದು ಶುದ್ಧವಾದ ರಕ್ತ ಮತ್ತು ಅಶುದ್ಧವಾದ ರಕ್ತಗಳ ಈ ಪರಿಚಲನೆ ನಮಗೆ ಗಂಗಾ ನದಿಯ ಹಾಗೆ ಕಾಣಿಸೋದ್ರಲ್ಲಿ ಏನು ತಪ್ಪಿಲ್ಲ. Blood is the means by which oxygen and nutrients are carried to all corners of body, from feet and toes to hands and deep inside the brain. Okay, ಮುಂದೆ ಹೋಗೋಣ. ಇದು
ಬೋನ್ಸ್ ಎಲ್ಲ ಆಗೋದು ಈ ಒಂದು ಮೆಸೋಡರ್ಮ್ ಭಾಗದಿಂದ. ಅದಕ್ಕೆ ಇಲ್ಲಿ ಕಪಾಲ ಅನ್ನುವಂಥ ಒಂದು ಶಬ್ದ ಪ್ರಯೋಗ ನಾವು ಮಾಡ್ತೇವೆ. ಇನ್ನೊಂದು ಮಸಲ್ಸ್ ಇವು ಆಗೋದು ಈ ಮೆಸೋಡರ್ಮ್ ಭಾಗದಿಂದ. ಈ ಎಲ್ಲ ಮಸಲ್ಸ್ಗೆ ನಾವು ಇಲ್ಲಿ ನಾಗಗಳಿಗೆ ಹೋಲಿಸಬಹುದು. ಇನ್ನೊಂದು ಮುಖ್ಯವಾಗಿ ಇಲ್ಲಿ ನಮಗೆ ಗೊತ್ತಿದೆ 5 ಮಸಲ್ಸ್ ಇಲ್ಲಿ ಗಂಟಲದಲ್ಲಿ ಇದೆ. ಅದಕ್ಕೆ ನಾವು ಇಲ್ಲಿ ಸರ್ಪಭೂಷಿತ ಅಂತ ಒಂದು ಶಬ್ದವನ್ನ ಪ್ರಯೋಗ ಮಾಡೋದು ಇರಬಹುದು ಅಂತ ನನ್ನ ಕಲ್ಪನೆ ಇದೆ. ಒಟ್ಟಾರೆಯಾಗಿ ಇಲ್ಲಿ ರುದ್ರ ಆ ಗಿಳಿಗೆ ಕೂಲಾದ ಅನ್ನುವಂಥ ಒಂದು ಪದಪ್ರಯೋಗವನ್ನ ನಾವು ಮಾಡಬಹುದು. ಈ ವಿಡಿಯೋ ನೋಡಿದ್ರೆ ಇದು ಎಲ್ಲ ವಿವರಣೆ ನಮಗೆ ಸಿಗುತ್ತೆ. ಮಾಡಲಯ್ಯ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಯ್ಯ ಬಡವನಯ್ಯ. Forms the heart, kidneys, bones, cartilage, muscles, blood cells, and other structures. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಇಲ್ಲಿ 3 ಶಬ್ದಗಳ ಅರ್ಥ ನಮಗಾಯಿತು. ಬ್ರಹ್ಮ, ವಿಷ್ಣು ಮತ್ತು ರುದ್ರ. ಅದನ್ನೇ ಅಲ್ಲಮಪ್ರಭುದೇವರು ಬ್ರಹ್ಮನ ಗಿಳಿಗೆ ಹಂದರವಾದ, ವಿಷ್ಣುವ ಗಿಳಿಗೆ ಕೂರಾದ, ರುದ್ರ ಗಿಳಿಗೆ ಕೂರಾದ ಅನ್ನುವಂಥ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಇದು ವೈಜ್ಞಾನಿಕ ವಿವರಣೆ. ಮತ್ತು ಈಗ ನಮಗೆ ಗೊತ್ತಿರ್ತಕ್ಕಂಥ ಈ ಬ್ರಹ್ಮ, ವಿಷ್ಣು ಮತ್ತು ರುದ್ರರ ಒಂದು ವಿವರಣೆಯನ್ನು ಇಲ್ಲಿ ಹೋಲಿಸುವಂಥ ಚಿತ್ರಗಳಿವೆ. ಇಲ್ಲಿ ಈಗ ಕೊನೆಯ 7ನೇ ಸಾಲು. ಇಂತಿ ಮೂವರ ಮುಂದಣ ಕಂದನ ನುಂಗಿ ದೃಷ್ಟನಾಮ ನಷ್ಟವಾಯಿತು ಇದಂತೆ ಗುಹೇಶ್ವರ ಅನ್ನೋದನ್ನ ಅದು ಹೇಗೆ ಮುಂದೆ ಅದು ಪಿಂಡ ಬೆಳೆಯುವ ವಿವಿಧ ಆಕಾರಗಳನ್ನು ಪಡೆಯುತ್ತಾ ಹೋಗುತ್ತದೆ. ಅದರ ಚಿತ್ರ ಇಲ್ಲಿ ಇದೆ. ದೇಹ ಬೆಳೆಯುತ್ತಾ ಹೋದಂತೆ ಅದರ ಮುಂದಿನ ಕಂದನ ಎಲ್ಲ ಕ್ರಿಯೆಗಳನ್ನು ಮೆದುಳು ತನ್ನ ಹತೋಟಿಗೆ ತೆಗೆದುಕೊಳ್ಳುತ್ತಾ ಹೋಗುತ್ತದೆ. ಈ ಮೆದುಳು ಈ ದೇಹದ ಎಲ್ಲ ಕ್ರಿಯೆಗಳ ಮೇಲೆ ತನ್ನ ಪ್ರಭುತ್ವವನ್ನ ಸಾಗಿಸುತ್ತದೆ. ಇಲ್ಲಿ ಮುಂದಿನ ಬೆಳವಣಿಗೆ ಹೇಗಾಗುತ್ತೆ ಅನ್ನೋದು ಒಂದು ಸ್ವಲ್ಪ ವಿವರಣೆಯನ್ನು ನೋಡಬಹುದು. ಅಂಜಿಸುತ್ತಲಿದೆ ಮಂಗನ ನೋಡಿದೆ ನಾನೊಂದು ಮಂಗ ನೋಡಿದೆ ಮಂಗನ ನೋಡಿ ಪುಡಿಯ ಬೊಂಬೆಯಂತೆ ಆಡಿದೆ
ತೆರೆದಂತೆ ನೇಮ ಕುಡಿಯ ಬೊಂಬೆಯಂತೆ ಆಗಿದೆ ದಯ್ಯ ನೀನಾಗಿಸಿದಂತೆ. Conscious mind is time bound. It only lives in the present moment. The subconscious mind doesn't see a future or a past. It just 95% of your life is coming from the subconscious. You say, but how come? And then I go, remember that. ಇದುವರೆಗೂ ನಾನು ಕೆಲವು ವಿವರಗಳನ್ನು ಒದಗಿಸಿರುವೆ. ಸಾಹಿತ್ಯ, ಕನ್ನಡ ಬರವಣಿಗೆ, ವೈಜ್ಞಾನಿಕ ಬರಹಗಳು, ಕಂಪ್ಯೂಟರ್ ಬಳಕೆ, ಇಲ್ಲಿ ನನ್ನ ಅನುಭವದ ಕೊರತೆಯಿಂದ ಅಲ್ಲಲ್ಲಿ ತಪ್ಪುಗಳಿವೆ ಎನ್ನುವುದು ನನಗೆ ಗೊತ್ತು. ಅವುಗಳನ್ನು ನನ್ನ ಗಮನಕ್ಕೆ ತಂದರೆ ತಿದ್ದಿಕೊಳ್ಳಲು ಅನುವಾಗುತ್ತದೆ. ಇಲ್ಲಿ ಮುಖ್ಯವಾಗಿ ಯಾವುದೇ ವಿಚಾರಧಾರೆಯನ್ನಾಗಲಿ ಅಥವಾ ಪರಂಪರೆಯನ್ನಾಗಲಿ ವಿಮರ್ಶಿಸುವ ಪ್ರಯತ್ನ ಇಲ್ಲಿಲ್ಲ. ಮತ್ತು ವಚನವನ್ನು ನಾವು ಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಅನ್ನುವಂಥ ಅಥವಾ ಪ್ರಯತ್ನ ಮಾಡಿದ್ದೇನೆ ಅನ್ನುವಂಥ ಭಾವನೆಯು ನನ್ನಲ್ಲ. ಇದು ಒಂದು ವಚನವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಆಯಾಮ, ಒಂದು ಪ್ರಯತ್ನ, ಒಂದು ಹೊಸ ದಾರಿ ಅಷ್ಟೇ. ಇದನ್ನು ನೀವು ಗಮನಿಸಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಇದು ಧನ್ಯವಾದಗಳು. ಶರಣಾರ್ಥಿ.